ಹಲೋ ಆ್ಯಂಡ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನ್ಯೂ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನಮ್ರತೆಯಾದ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನ ವಿಶೇಷತೆ ಏನಪ್ಪ ಅಂತಂದರೆ, ತಡ ಮಾಡೋದು ಬೇಡ, ವ್ಲಾಗ್ ಒಟ್ಟಿಗೆ ಸ್ಟಾರ್ಟ್ ಮಾಡಿಬಿಡೋಣ. ಇಲ್ಲಾಂದರೆ ಏನು ಹೇಳ್ತಾರೆ ವ್ಯೂವರ್ಸ್, LAG ಲ್ಯಾಗ್ ಅಂತಾರೆ. ಸೊ ಆ ಲ್ಯಾಗ್ ಇಷ್ಟು ಟೈಮಿಂದ ಮಾತಾಡ್ತಿದ್ರು, ಏನಾದರೂ ನಂದು ಮಿಸ್ ಮಾಡ್ತಾ ಇರ್ತೀವಿ. ಇಟ್ಸ್ ಓಕೆ, ಇಟ್ಸ್ ಹ್ಯಾಪನ್ಸ್. ಸೊ ಇವತ್ತಿನ ವ್ಲಾಗಿನ ವಿಶೇಷತೆ ಏನಪ್ಪ ಅಂತ ಅಂದರೆ, ಇವತ್ತು ನಾನು ಮಾಡ್ತಿದ್ದೆ ಮನೆಯಲ್ಲಿ ಬಸ್ಸಾರನ್ನ. ಸೊ ಸಿಂಪಲಾಗಿ ಹಾಗೆ ಕ್ವಿಕ್ಕಾಗಿ ತೋರಿಸೋಣ ಅಂತ ಅನಿಸ್ತು. ಏನಂತೀರಾ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲರೂ ನಿಮ್ಮ ಮನೇಲಿ ಬಸ್ಸಾರು ಮಾಡ್ತೀರಾ? ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲರೂ ಒಂದೇ ಥರ ಬಸ್ಸಾರೇ ಮಾಡೋದು. ಸೊ ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಬಸ್ಸಾರು ಅಂತ ನಿಮಗೆ ತೋರಿಸ್ತೀನಿ. ನಾನು ಇವತ್ತು ಸೊಪ್ಪಿಂದ ಬಸ್ಸಾರು ಮಾಡ್ತಿರೋದು. ಸೊ ಸೊಪ್ಪು ಹಾಕಿ ಹುರುಳಿಕಾಳು, ಬೇಳೆ, ಕಡಲೆಬೇಳೆ ಅದೆಲ್ಲ ಹುರ್ದಾಕೆಲ್ಲ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಮ್ಮ ಮನೇಲಿ ಸ್ವಲ್ಪ ನಮ್ಮ ಅಣ್ಣ ಅದು ಇದು ಕಾಳೆಲ್ಲ ತಿನ್ನಲ್ಲ, ತೊಗರಿಬೇಳೆ ಒಂದೇ ಹಾಕಿದ್ರೆ ಡಿಸೆಂಟಾಗಿ ತಿನ್ನೋದು. ಸೊ ನಾನು ಆ ಕಾಳು ಹಾಕಿ ಮಾಡ್ತಿದ್ದೀನಿ. ಸಿಂಪಲಾಗಿ ಕ್ವಿಕ್ಕಾಗಿ ತೋರಿಸ್ತೀನಿ ನೋಡಿ. ಆಗಲೇ ನಿಮಗೆ ಹೇಳ್ದಂಗೆ ಆಲ್ರೆಡಿ ನಾನು ಸೊಪ್ಪನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಇವರು ಕೆಲವರೆಲ್ಲ ತಪ್ಪಲೆಯಲ್ಲಿ ಮಾಡ್ತಾರೆ, ಕುಕ್ಕರಲ್ಲೆಲ್ಲ ಮಾಡ್ತಾರೆ. ಬಟ್ ನಾನು ಕುಕ್ಕರ್ ಯೂಸ್ ಮಾಡಲ್ಲ ಗೈಸ್, ತಪ್ಪಲೆಯಲ್ಲಿ ಮಾಡ್ತೀನಿ ಬಸ್ಸಾರು. ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ತಪ್ಪಲೆಲ್ಲೇ ಮಾಡ್ತೀನಿ. ಕೆಲವೊಬ್ರು ಸೊಪ್ಪು ಅದೆಲ್ಲ ಅಂದರೆ ಕುಕ್ಕರ್ 1-2 ವಿಜಿಲ್ ಹಾಕ್ಕೊಂಡ್ಬಿಡ್ತಾರೆ. ನಾನು ಹಂಗಲ್ಲ, ನೀರಿಟ್ಬಿಟ್ಟು ಸೊಪ್ಪು ಬೇಳೆ ಹಾಕಿದ್ದೀನಿ. ನೀಟಾಗಿ ಬೇಯಬೇಕು ಫಸ್ಟು. ಆಲ್ರೆಡಿ ಬೇಯಕ್ಕೆ ಇಟ್ಟಿರಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಫ್ರೈಯಿಂಗ್ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಒಂದು 5 ಹಾಕ್ಕೊಳ್ಳಿ ಅಷ್ಟೇ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದೊಂದು ಸ್ವಲ್ಪ ಲೈಟಿಶ್ ಬ್ರೌನಿಶ್ ಇರೋ ಥರ ಫ್ರೈ ಮಾಡ್ಕೊಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಬಸ್ಸಾರಿಗಿರೋದೇ ಇದು ಟೊಮ್ಯಾಟೋಸ್. ಏನಕ್ಕಂದರೆ ಟೊಮ್ಯಾಟೊ ಹುಣಸೆಹಣ್ಣಲ್ಲೇ ಬಸ್ಸಾರು ರುಚಿ ಬರೋದು ಅಂತಾರೆ. ನಾನಂತೂ ಸ್ವಲ್ಪ ಬಸ್ಸಾರಿಗೆ ಟೊಮ್ಯಾಟೊ ಮತ್ತು ಹುಣಸೆಹಣ್ಣ ಜಾಸ್ತಿ ಹಾಕ್ತೀನಿ. ಅದು ಹಾಕ್ದವಾಗ ಏನಾಗುತ್ತೆ ಅಂದರೆ ಹುಣಸೆಹಣ್ಣು, ಆಮೇಲೆ ಇದು ಏನಂತಾರೆ ಜೀರಿಗೆ, ಆಮೇಲೆ ನೋಡಿ ಒಂದಿಷ್ಟು ಜೀರಿಗೆ. ಸೊ ಈ ಥರ ಹಾಕಿದ್ರೆ ಇದನ್ನು ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ, ಈ ರೀತಿ ನೀಟಾಗಿ ತಿರುಗಿಸ್ತಾನೇ ಇರಬೇಕು. ಎಲ್ಲಿವರೆಗೂ ಅಂದರೆ ಒಂಚೂರು, ಮತ್ತು ಇದಕ್ಕೊಂಚೂರು ಕರ್ಬೇವಿನ ಸೊಪ್ಪು ಹಾಕ್ತಾರೆ, ಓಕೆನಾ. ಸೊ ಬಸ್ಸಾರಿಗೆ ಇದೆ ನಾನು ಹೇಳ್ದಂಗೆ ಈ ಐಟಮ್ಸ್ ಎಲ್ಲ ಹಾಕಬೇಕು. ಜಾಸ್ತಿ ಟೊಮೆಟೊ ಹುಣಸೆಹಣ್ಣು ಹಾಕಿದಷ್ಟೇ ಅದು ಹುಳಿ ಬಿಡೋದು. ಅಂದರೆ ಸ್ವಲ್ಪ ಹೆಂಗೆ ಅನಿಸುತ್ತೆ ನಿಮಗೆ ಅಂದರೆ, ಈ ಒಬ್ಬಟ್ಟು ಸಾರೆಲ್ಲ ಇರುತ್ತಲ್ಲ, ನನಗಂತೂ ಬಸ್ಸಾರು ತಿನ್ನೋದು ಸ್ವಲ್ಪ ಆಲ್ಮೋಸ್ಟ್ ಹಂಗೆ ಅನಿಸುತ್ತೆ. ಅದರಲ್ಲಿ ಏನಂದರೆ ಹೂರ್ಣ ಹಾಕಿ ನಾವು ಸ್ವೀಟ್ನೆಸ್ನ ತರ್ತೀವಿ. ಇದರಲ್ಲಿ ಟೊಮ್ಯಾಟೊನು ಹುಣಸೆಹಣ್ಣು ಜಾಸ್ತಿ ಹಾಕಿದಷ್ಟು ಬಸ್ಸಾರು ಚೆನ್ನಾಗಿ ಬರುತ್ತೆ, ಓಕೆನಾ. ಸೊ ಇದೊಂಚೂರು ಲೈಟಿಶ್ ಬ್ರೌನ್ ಕಲರ್ ತಿರುಗೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಓಕೆನಾ. ಒಂದು ಕಡೆ ಸೊಪ್ಪು ಬೇಯ್ತಾ ಇದೆ. ಇದೀಗ ವೀಕ್ಷಕರ ಗಮನಕ್ಕೆ ಏನಪ್ಪ ಅಂತಂದರೆ, ಅದನ್ನು ಹುರ್ಕೊಂಡ್ಮೇಲೆ ನೀವೇನು ಮಾಡಬೇಕಾದ್ರೆ, ನೆಕ್ಸ್ಟು ಜಾರ್ ತೊಗೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಅದನ್ನೆಲ್ಲ ಇದರೊಳಗಡೆ ಆ್ಯಡ್ ಮಾಡಬೇಕು. ನೋಡಿ ಈ ರೀತಿಯಾಗಿ ನೀವು ಪರಿಯಾಗಿ ಆ್ಯಡ್ ಮಾಡಿಕೊಳ್ಳಿ. ಇದಾದ ಬಳಿಕ ಏನು ಮಾಡಬೇಕೆಂದರೆ, ಟಿಪಿಕಲ್ ಅಡುಗೆ ಭಟ್ರು ಹೇಳ್ತಾರಲ್ಲ ಹಂಗೆ ಹೇಳ್ತೀವಿ. ಇದಾದ ಬಳಿಕ ನೀವು 3 ಟೇಬಲ್ ಸ್ಪೂನ್ ಚಮಚದಷ್ಟು ಸಾಂಬಾರ್ ಪುಡಿಯನ್ನು ಹಾಕಿ. ಸಾಂಬಾರ್ ಪುಡಿ ನಿಮ್ಮ ಅಭಿರುಚಿಗೆ ತಕ್ಕಂಥದ್ದು. ಇದೆಲ್ಲ ಆ್ಯಡ್ ಮಾಡಿದ್ಮೇಲೆ ಫುಲ್ 3 ಟೇಬಲ್ ಸ್ಪೂನ್ಸ್ ಆಫ್ ಸಾಂಬಾರ್ ಪೌಡರ್ ಟು ಬಿ ಆ್ಯಡೆಡ್ ಗೈಸ್. ಸೊ ಹೀಗೆ ಇನ್ನೊಂಚೂರು ಆ್ಯಡ್ ಮಾಡ್ತೀನಿ, ಯಾಕಂದರೆ 3rd ಸ್ಪೂನಲ್ಲಿ 1/2 ಸ್ಪೂನ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ 3 ಸ್ಪೂನ್ಸ್ ಆಫ್ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡಿ ಚೈ ಅಂತ ಮಿಕ್ಸಿಗೆ ಹಾಕಿ ರುಬ್ಬಿಡಿ. ಈಗ ನೋಡ್ತಿರ್ಬೋದು ನೀವು, ಅದು ರೆಡಿ ಮಾಡ್ಕೊಳೋಷ್ಟಡೆ ಸೊಪ್ಪು ಬೇಳೆ ಎಲ್ಲ ನೋಡಿ ನೀಟಾಗಿ ಬೆಂದಿದೆ. ಸೊ ಇದನ್ನು ಏನು ಮಾಡಬೇಕು ಅಂದರೆ, ಕಟ್ ಸಪ್ರೇಟು, ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಬೇಕು, ಓಕೆನಾ.
ಅದನ್ನು ತಪ್ಪಲೆನ ಹೀಗೆ ಇಟ್ಕೊಂಡು ಕುಕ್ಕರ್ ಈ ಥರ ಮುಚ್ಚಲ ಜಾಲರ ಇರುತ್ತಲ್ಲ ನಿಮ್ಮ ಮನೇಲಿ, ಈ ರೀತಿ ಇದನ್ನು ಹಾಕ್ಕೊಬೇಕು. ನೋಡ್ತಿರ್ಬೋದು ನೀವು, ಸೊಪ್ಪನ್ನ ನೀಟಾಗಿ ಬೆಂದಿದೆ. ಬೇಳೆ ಸೊಪ್ಪು ಜಾಲರಾಗ ಹಾಕ್ಕೊಂಡ್ರೆ ಕಟ್ಟೆಲ್ಲ ಕೆಳಗಡೆ ಇಳಿಯುತ್ತೆ, ಮೇಲೆಗಡೆ ಸೊಪ್ಪು ನೀಟಾಗಿರುತ್ತೆ. ಓಕೆನಾ? ಅಷ್ಟರೊಳಗಡೆ ಇದನ್ನು ರುಬ್ಕೊಂಬಿಡೋಣ ಮಸಾಲೆನ. ಅದಕ್ಕೆ ಏನೇನು ಹಾಕಬೇಕು ಅಂತಂದರೆ ಚೂರು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು ಅಂತ ಅಂದರೆ ಆ ಕಟ್ಟಿರುತ್ತಲ್ಲ, ಮಸಾಲೆ ರುಬ್ಬಿರ್ತೀವಲ್ಲ, ನುಣ್ಣಗೆ ರುಬ್ಕೊಂಡು ಅದನ್ನು ತೊಗೊಂಬಂದು ಆ ಕಟ್ಟೊಳಗಡೆ ಹಾಕಬೇಕು ಗೈಸ್. ಹಾಕಿದ್ರೆ ಸಾರು ರೆಡಿ ಆಗೋಗುತ್ತೆ. ಸಾರು ಮಾಡು ಇಷ್ಟೊತ್ತಾದ್ಮೇಲೆ ನೆನ್ಪು ಮಾಡ್ಕೊತಿದ್ದೀನಿ ಗೊತ್ತಾ. ಅಯ್ಯೋ ದೇವ. ಇಷ್ಟೇ ಗೈಸ್, ಹೀಗೆ ಸೊಪ್ಪಿನ ಬಸಾರು ಮಾಡೋದು ಸಿಂಪಲ್ ರೆಸಿಪಿ. ಹೋಪ್ ಯು ಆಲ್ ಗೈಸ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ನೀವೆಲ್ಲರೂ ಏನು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಅನ್ನಿಸ್ತು ಅಂತ ಟ್ರೈ ಮಾಡಿ ಒಂದ್ಸರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ, ಅನ್ನ ಎಲ್ಲ ತಿಂತಾರೆ. ನಾನು ರಾಗಿ ಮುದ್ದೆ ತಿನ್ನೋಡಲ್ಲ, ಸ್ವಲ್ಪ ಅನ್ನಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಹೆಂಗೆ ಅನಿಸುತ್ತೆ ಅಂದರೆ, ನನಗೆ ಸ್ವಲ್ಪ ಈ ಒಬ್ಬಟ್ಟು ಸಾರು ಮಾಡ್ತೀವಿ ಗೊತ್ತಾ, ಸ್ವಲ್ಪ ಆ ಥರ ಫ್ಲೇವರೇ ಕೊಡುತ್ತೆ. ಬಟ್ ಒಂದೊಂದು ಸರಿ ಈ ಥರ ಸಾರು ಟ್ರೈ ಮಾಡೋದು ಒಂಥರ ನಾಟಿ ಸ್ಟೈಲ್ ಚೆನ್ನಾಗಿರುತ್ತೆ. ಹೋಪ್ ಯು ಆಲ್ ಗೈಸ್ ವಿಲ್ ಲೈಕ್ ಇಟ್. ಲೈಕ್ ಯಾರೆಲ್ಲ ತಿಂತೀರಾ, ಯಾರಿಗೆಲ್ಲ ಬಸ್ಸಾರು ಇಷ್ಟ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಯು ಆಲ್ ಗೈಸ್ ವಿಲ್ ಎಂಜಾಯ್ ಇಟ್. ಆ್ಯಂಡ್ ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ ಆಗೋವರೆಗೂ. Until then, all of you take care, keep smiling, and spread happiness to all the people around you. Thank you so much for watching my vlogs. Keep encouraging.